ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಮೇ 31ನೇ ತಾರೀಕು ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗುವಂತಹ ವಿಚಾರ ನೋಡಿ. ಮೇ 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ನಾನು ವಾಪಸ್ ಬೆಂಗಳೂರು ಬರ್ತೀನಿ ಅಂತ ಹೇಳಿದಾನೆ. ಇದರ ಮಧ್ಯೆ ಮೇ 31ನೇ ತಾರೀಕೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗುತ್ತಾ ಹಾಗಿದ್ದಾರೆ. ಈ ವಿಚಾರ ವೆರಿ ಇಂಟ್ರೆಸ್ಟಿಂಗ್ ಇದೆ. ಈಗಾಗಲೇ SIT ವಿದೇಶಾಂಗ ಇಲಾಖೆಗೆ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅಂತ ಪತ್ರವನ್ನು ಬರೆದಿತ್ತು. ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನು ಬರೆದಿದ್ದು ಪ್ರಧಾನಮಂತ್ರಿಗಳಿಗೆ. ಪ್ರಜ್ವಲ್ ಬಂಧನಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ಸರ್ಕಾರದಿಂದ ವಾರಂಟನ್ನು ಜಾರಿ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಇಂಟರ್ಪೋಲ್ನವರು ಬಂಧನಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿರೋದು. ಅಲ್ಲಿಗೆ ಮೇ 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಬಹುತೇಕ ಪಾಸ್ಪೋರ್ಟ್ ರದ್ದಾಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಇಲಾಖೆ ವಿಶೇಷ ತನಿಖಾ ತಂಡ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ, ಇಂಟರ್ಪೋಲ್ ಏನು ಮಾಡ್ತಾ ಇದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವತಃ ಹೋಮ್ ಮಿನಿಸ್ಟರ್ ಮಾಹಿತಿ ನೀಡಿದ್ದಾರೆ. ಒಂದ್ಸರಿ ನೋಡೋಣ. ಈಗ 31ಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಅಂತ ಏನೋ ಹೇಳ್ತಾ ಇದ್ದಾರೆ. ಅವರ ಮೆಂಬರ್ಶಿಪ್ಪು ಚುನಾವಣೆಯಲ್ಲಿ ಸೋತ್ರೆ ಅವ್ರ ಮೆಂಬರ್ಶಿಪ್ಪು ಹೋಗುತ್ತೆ. ಆಟೋಮ್ಯಾಟಿಕ್ಕಾಗಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ದು ಕೂಡ ಸೀಸ್ ಆಗ್ತದೆ. ಇದೆಲ್ಲ ಅವ್ರು ತಿಳ್ಕೊಂಡು ಬಹುಶಃ ಅವರು ಬರೋದಕ್ಕೆ ಯೋಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತೀನಿ. ಈಗ 31ಕ್ಕೆ ಆನೇಕಲ್ನಲ್ಲಿ ಐಷಾರಾಮಿ ಪಾರ್ಟಿ ನಡೆದಂತಹ ಸಂದರ್ಭದಲ್ಲಿ 8 ಜನರ ಹೆಸರು ಸಾಕಷ್ಟು ಮುನ್ನೆಲೆಗೆ ಬಂದಿತ್ತು. ಅವರು ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅಂತ ಹೇಳಿ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಡ್ರಗ್ಸ್ ಅಮಲಿನಲ್ಲಿ ಇದ್ದವರಿಗೆ ಬೆನ್ನು ಬಿದ್ದಿದ್ದಾರೆ ಸಿಸಿಬಿ ಅಧಿಕಾರಿಗಳು. ನಟಿ ಹೇಮಾ ಸೇರಿ 8 ಜನರಿಗೆ ಸೆಕೆಂಡ್ ನೋಟಿಸ್ ಜಾರಿ ಮಾಡಿದ್ದಾರೆ. ಇಂದು ಎಲ್ಲರಿಗೂ 2ನೇ ನೋಟಿಸ್ ನೀಡಲಿದೆ ಸಿಸಿಬಿ. ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದೆ. ಬಂಧಿತ 5 ಆರೋಪಿಗಳು ಸಿಸಿಬಿ ವಶಕ್ಕೆ ಕೂಡ ಪಡೆದುಕೊಳ್ಳಲಿದ್ದಾರೆ. ಇವತ್ತು 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದಂತಹ ಕೋರ್ಟ್ ಇವತ್ತು ಸಿಸಿಬಿಯ ವಶಕ್ಕೆ ಬರಲಿದ್ದಾರೆ. ಪಾರ್ಟಿ ಆಯೋಜನೆ ಮಾಡಿದಂತಹ ವಾಸು, ಅರುಣ್, ಸಿದ್ದಿಕಿ, ನಾಗಬಾಬು ಸೇರಿ 5 ಅರೆಸ್ಟ್ ಆಗಿದ್ರು. ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದ್ದಂತಹ ಹಿನ್ನೆಲೆಯಲ್ಲಿ ನಟಿ ಹೇಮಾ ಸೇರಿದಂತೆ 8 ಮಂದಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ರು. ಉಳಿದವರು ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆಗಳು ಇತ್ತು ಅಂತ ಕೂಡ ಹೇಳಲಾಗಿತ್ತು. ಬಟ್ ಆದ್ರೆ ಯಾರು ಕೂಡ ಇಲ್ಲಿಯವರೆಗೂ ನೋಟಿಸ್ ಜಾರಿಯಾದ ಬೆನ್ನಲ್ಲೇ ಬಂದು ಹಾಜರಾಗಿ ವಿಚಾರಣೆಗೆ ಒಳಪಡಿಸಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಂದು ನೋಟಿಸ್ ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಏನು ನಾಗರಾಜ್, ನಿನ್ನೆಯಷ್ಟೇ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರು ವಿಚಾರಣೆಗೆ ಹಾಜರಾಗುವಂತೆ. ಹೇಮಾ ಏನು ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ಒಂದ್ ಕಡೆ ಮನವಿಯನ್ನ ಮಾಡ್ಕೊಂಡಿದ್ರು. ಉಳಿದವರ ಕಥೆ ಏನು? ಇವತ್ತು 2ನೇ ನೋಟಿಸ್ ಕೂಡ ಜಾರಿಯಾಗ್ಲಿಕ್ಕಿದೆ. ವಾಟ್ ನೆಕ್ಸ್ಟ್ ಅಂತ ನಾಗರಾಜ್? ರಮ್ಯಾ, ಏನು ಹೆಬ್ಬಗೋಡಿ ಬಳಿಯ ಒಂದು ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಏನು 86 ಜನರಲ್ಲಿ ಬ್ಲಡ್ ಸ್ಯಾಂಪಲ್ ಒಂದು ಡ್ರಗ್ಸ್ ಪಾಸಿಟಿವ್ ಬಂದಿತ್ತು. ನಟಿ ಹೇಮಾ ಸೇರಿ 8 ಜನಕ್ಕೆ ಪ್ರಾಥಮಿಕವಾಗಿ ವಿಚಾರಣೆಗೆ ಹಾಜರಾಗಬೇಕಂತೇಳಿ ನೋಟಿಸ್ ಕೊಟ್ಟಿದ್ರು. ಆದರೆ ಅವರು ಅದರಲ್ಲಿ ನಟಿ ಹೇಮಾ ನನಗೆ ವೈರಲ್ ಫೀವರ್ ಇರೋದ್ರಿಂದ ಬರೋಕ್ಕಾಗ್ತಾ ಇಲ್ಲ, 1 ವಾರಗಳ ಕಾಲಾವಕಾಶ ಬೇಕು ಅಂತೇಳಿ ಕಾಲಾವಕಾಶವನ್ನು ತೆಗೆದುಕೊಂಡಿದ್ರು. ಆದರೆ ಉಳಿದ 7 ಜನ ಯಾವುದೇ ಮಾಹಿತಿಯನ್ನು ಸಿಸಿಬಿಗೆ ನೀಡಿಲ್ಲ ಮತ್ತು ಕಾಲಾವಕಾಶವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಅವರಿಗೆ 2ನೇ ನೋಟಿಸ್ ಕೊಡೋದಕ್ಕೆ ಇವತ್ತು ಸಿಸಿಬಿ ರೆಡಿ ಆಗಿರ್ತಕ್ಕಂಥದ್ದು. ಜೊತೆಗೆ ಒಂದು ವೇಳೆ ಈ 2ನೇ ನೋಟಿಸ್ಗೂ ಅವರು ಬಂದಿಲ್ಲ ಅಂತಂದರೆ ಏನು ಕನ್ಸ್ಯೂಮರ್ ಆ್ಯಕ್ಟ್ ಆದರೆ NDPSನ 27B ಹೇಳುತ್ತೆ, ಅವರನ್ನು ಯಾರು ಕನ್ಸ್ಯೂಮರ್ ಇದ್ದಾರೆ ಅವರು ವಿಚಾರಣೆಗೆ ಸ್ಪಂದಿಸಿಲ್ಲ ಅಂತಂದರೆ ಅವರನ್ನು ಬಂಧಿಸಿ ವಿಚಾರಣೆಯನ್ನು ಮಾಡ್ಬೋದು. ಇದಕ್ಕೆ 6 ತಿಂಗಳವರೆಗೂ ಗರಿಷ್ಠ ಶಿಕ್ಷೆ ಇರುತ್ತೆ ಅಂತೇಳಿ ಅದರ ಅಡಿಯಲ್ಲಿ ಅವರನ್ನು ಬಂಧಿಸಿ ಕರೆತರುವ ಸಾಧ್ಯತೆ ಇರತಕ್ಕಂಥದ್ದು. ಇನ್ನೊಂದು ಕಡೆ ಏನು ಈ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿ
ಸಿಕ್ಕಿಬಿದ್ದಿದ್ದಂಥ ಪಾರ್ಟಿ ಆಯೋಜಕರಲ್ಲಿ ಮತ್ತೆ ವಾಸು, ಅರುಣ್, ನಾಗಬಾಬು, ಸಿದ್ದಿಕಿ, ಡ್ರಗ್ ಪೆಡ್ಲರ್ಗಳು ಇವರಿದ್ರು. ಇವರನ್ನ ಅವತ್ತು ಅರೆಸ್ಟ್ ಮಾಡಿದ ಬಳಿಕ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಈಗ ಮತ್ತೆ 10 ದಿನಗಳ ಕಸ್ಟಡಿಗೆ ಅವರನ್ನ ನಿನ್ನೆ ನ್ಯಾಯಾಲಯದಲ್ಲಿ ಸಿಸಿಬಿ ಮನವಿಯನ್ನ ಮಾಡಿ ತೆಗೆದುಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅವರನ್ನ ಇವತ್ತು ಪರಪ್ಪನ ಅಗ್ರಹಾರದಿಂದ ಕರೆದುಕೊಂಡು ಬಂದು ಅವರ ವಿಚಾರಣೆಯನ್ನ ಮಾಡುವಂಥದ್ದು. ಈ ವೇಳೆಯಲ್ಲಿ ಸಾಕಷ್ಟು ಜನ ಡ್ರಗ್ ಪೆಡ್ಲರ್ಗಳಿಗೆ ಸಂಬಂಧ ಇರೋ ಬಗ್ಗೆ ಈಗಾಗಲೇ ಸಿಸಿಬಿ ಹತ್ರ ಮಾಹಿತಿ ಇದ್ದು ಮತ್ತಷ್ಟು ಜನರು ಈ ಒಂದು ಕೇಸ್ನಲ್ಲಿ ಸಿಕ್ಕು ಬೀಳುವ ಸಾಧ್ಯತೆ ಇದೆ ಅಂತೇಳಿ ಸಿಸಿಬಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ರಮ್ಯಾ. ರೈಟ್ ನಾಗರಾಜ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.